ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ ಬೆಳಿಗ್ಗೆ ಇಲ್ಲೆಲ್ಲ ಕೆಲಸ ಸ್ಟಾರ್ಟ್ ಆಗಿದೆ. ಮುನ್ಸಿಪಾಲ್ಟಿಯವರು ರೋಡ್ ಸೈಡಲ್ಲೆಲ್ಲ ಹುಲ್ಲು ಬಲ್ಲೆ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡಿಸ್ತಾ ಇರ್ತಾರೆ. ಸೊ ಕ್ಲೀನಿಂಗ್ ನಡೀತಾ ಇದೆ, ಸ್ಟಾರ್ಟ್ ಆಗಿದೆ. ಸೂಪರ್ವೈಸರ್ ಎಲ್ಲ ಹೇಳಿ ನಿಂತು ಕೆಲಸ ಮಾಡಿಸ್ತಾ ಇದ್ದಾರೆ. ನೋಡಿ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದೆ ಮಾರೇರಿ ಈ ಬೇಡದ ಗಿಡಗಳು, ಹುಲ್ಲು, ಅದು ಇದು. ಮಳೆ ಬಿತ್ತು ಅಂದರೆ ಇದರಲ್ಲೆಲ್ಲ ತುಂಬ ಸೊಳ್ಳೆಗಳು ಎಲ್ಲ ಬಂದುಬಿಟ್ಟು ಗಟರ್ ನೀರೆಲ್ಲ ಸೇರಿ ಸೊಳ್ಳೆಗಳು ಕಾಟ ಅಂದರೆ ಕಾಟ. ಸೊ ಎಲ್ಲ ಕ್ಲೀನ್ ಆಗ್ತಾ ಇದ್ದಂಗೆ ಅದೊಂದು ನೆಮ್ಮದಿ ನಮಗೆ ಸ್ವಲ್ಪ. ಆ ಸೈಡೆಲ್ಲ ನೋಡಿ ಕ್ಲೀನ್ ಮಾಡ್ತಾ ಬಂದರು, ಎರಡೂ ಸೈಡು. ಇನ್ನು ಈ ಸೈಡೆಲ್ಲ ಫುಲ್ ಬಾಕಿ ಉಂಟು. ನಮ್ಮ ಸೈಡೆಲ್ಲ ಈಚೆ ಕ್ಲೀನ್ ಆಗ್ತಾ ಬಂತು. ಹಾಗೆ ನನಗೊಂದು ವಿಚಾರ ಬಂತಾಯ್ತಾ, ಈ ಹುಲ್ಲೆಲ್ಲ ತೆಗಿತಾ ಹೋಗ್ತಾರಲ್ವ, ಹಾವುಗಳು ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಎಲ್ಲ ಕಡೆ. ಅದು ನಮ್ಮ ಏರಿಯಾದಲ್ಲಂತೂ ತುಂಬಾ ಇದ್ದಾವೆ. ಹಾಗಾಗಿ ಯಾವ್ದಾದ್ರು ಸಿಗ್ತಾ ನೋಡೋಕ್ಕೆ ಏನು ಕತೆ, ಹಾಗೆ ಏನು ಮಾಡ್ತಾರೆ ಇವರು, ಬೇರೆ ಬೇರೆ ಥರದ ಹಾವುಗಳು ಸಿಕ್ಕಿದ್ರೆ ಅಂತ ಸ್ವಲ್ಪ ಅವ್ರ ಹತ್ರ ವಿಚಾರಿಸೋಣ ಅಂತ ಆಯಿತು. ಯಾಕೆ ಮೈಂಡಲ್ಲಿ ಇಟ್ಕೋಬೇಕು, ಕೇಳೇ ಬಿಡೋಣ, ಹೋಗೋಣ. ನಿಮಗೆ ಹೀಗೆಲ್ಲ ಕ್ಲೀನ್ ಮಾಡುವಾಗ ಹಾವೆಲ್ಲರೂ ಸಿಗ್ತದಲ್ಲ, ಎಲ್ಲ ಸಿಗ್ತದಲ್ಲ? ಹೌದಾ? ಹಾಂ ಅಲ್ಲಿ ಅಲ್ಲ. ಓ, ದೊಡ್ಡ ಸಿಗ್ತದೆ. ಹಾಂ, ಅದು ವಿಷ ಅಲ್ಲ ತುಂಬ. ಹೌದೌದು. ಹೆಬ್ಬಾಮೆಲ್ಲ ಎಂತ ಮಾಡ್ತದೆ ಅದು ಇದು ಮಾಡುವಾಗ? ಓಡಿಸ್ತದೆ ಅದು. ಹಾಂ ಹೌದು, ಆಗುದೇ ಇಲ್ಲ. ಅದು ನಿಧಾನಕ್ಕೆ ಹೋಗುದು ಕಾಣ್ತದಲ್ಲ. ನಾನು ನಮ್ಮನೆ ಮೆಟ್ಲತ್ರ ಇತ್ತಲ್ಲ. ಹಿಡ್ಕೊಬಿಡ್ತದೆ. ಅಲ್ಲ, ಅದು ಕೂಡ ಅದು ಸಡನ್ನೇ ಬಂದು ಕಾಲು ಸುತ್ತಾಕೊಳ್ತದಂತೆ. ಹೌದಾ? ಕಾಲು ನಮ್ಮ ಹಾಗೆ ಮಾಡೋದಿಲ್ಲಲ್ಲ. ಸಣ್ಣ ಮಕ್ಕಳೆಲ್ಲಾದರೆ ಅದು ಹಿಡಿದು ಬಿಡ್ತದೆ. ಅದೇ ಅವು ಸುತ್ತಾಕೊಬಿಟ್ರೆ ಬಿಡಿಸ್ಲಿಕ್ಕೆ ಆಗುದಿಲ್ಲಲ್ಲ. ಅದೇ ಒಳ್ಳೆ ಹಾವು ಕೂಡ ಸಿಕ್ಕಿದ ಅಲ್ಲ. ಆಗ ಸ್ವಲ್ಪ ಹುಷಾರಿಂದ ಇರು. ಹಾಂ, ಆದರೆ ಪೆಟ್ಟಾದರೆ ಡೇಂಜರು ಅಲ್ಲ. ಹಾಂ ಹೌದು, ಕುಟುಂಬಕ್ಕೆ ಬರ್ತದೆ. ನೋಡಿ, ಒಮ್ಮೆ ಗಟರ್ ಎಲ್ಲ ಕ್ಲೀನ್ ಆಯಿತು. ಹಾಗೆ ಎಲ್ಲ ಕಡೆ ಕ್ಲೀನ್ ಆಗುತ್ತೆ. ಇದೇನು ಕಷ್ಟದ ಕೆಲಸ ಅಲ್ಲ, ಹೀಗೆ ಹುಲ್ ತೆಗಿತಾ ಹೋದ್ರೆ ಆಯ್ತಲ್ಲ ಅಂತ ಅನ್ಸ್ಬೋದು. ಆ್ಯಕ್ಚುಲಿ ರೋಡ್ ಸೈಡ್ಗಳಲ್ಲಿ ಇನ್ನೂ ರಿಸ್ಕು, ಯಾಕಂದರೆ ಆ ಬಲ್ಲೆಗಳಲ್ಲಿ ಎಂತೆಂಥ ಹಾವುಗಳಿರುತ್ತೆ ಅಂತ ಗೊತ್ತಾಗಲ್ಲ. ಮನೆಗಳದಲ್ಲಾದರೆ ನಾವು ಓಡಾಡ್ತಾ ಇರ್ತೇವೆ, ಸ್ವಲ್ಪ ಕಮ್ಮಿ ಇರುತ್ತೆ. ಹೊರಗಡೆ ಎಲ್ಲ ಈ ಗಟರ್ ಪಕ್ಕ ಎಲ್ಲ ತುಂಬ ಡೇಂಜರು, ವಿಷದ ಹಾವುಗಳು ಅದು ಇದು ಸಿಗ್ತಾ ಇರುತ್ತೆ ಅಂತ ಹೇಳ್ತಾರಲ್ವ. ಹಾಗೆ ಕಡಿಯೋ ಚಾನ್ಸಸ್ ಇರುತ್ತೆ. ಹಾಗೆ ತುಂಬ ಕೇರ್ಫುಲ್ಲಾಗಿ ಕೆಲಸ ಮಾಡಬೇಕಾಗತ್ತೆ. ಲಾಸ್ಟ್ ಟೈಮು ಇಬ್ಬರು ಹೆಂಗಸರು ಹೀಗೆ ಕ್ಲೀನ್ ಮಾಡೋಕ್ಕೆ ಬಂದಿದ್ದರು. ಅವರ ವಿಡಿಯೋನು ಕೂಡ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ದೇನೆ. ಲಿಂಕನ್ನು ಡಿಸ್ಕ್ರಿಪ್ಷನ್ಲೇ ಕೊಟ್ಟಿರ್ತೇನೆ, ನೋಡ್ಕೊಂಡು ಬನ್ನಿ. ಯಾಕೆ ಹಾಕಿದೆ, ಏನು ವಿಷಯ ಅಂದರೆ, ಒಬ್ಬಳು ಮಹಾರಾಣಿ ನನ್ನ ಬಗ್ಗೆ ಪಬ್ಲಿಕ್ಕಲ್ಲಿ ಎಲ್ಲರ ಮುಂದೆ ಗೇಲಿ ಮಾಡಿ ಮಾತಾಡಿದ್ಲು. ಇವರಿಗೆ ಬೇರೆ ಕೆಲಸ ಎಲ್ಲ, ರೋಡಲ್ಲಿರೋ ಕಸನೂ ಕೂಡ ವಿಡಿಯೋ ಮಾಡಿ ಯೂಟ್ಯೂಬಿಗೆ ಹಾಕ್ತಾ ಇರ್ತಾರೆ ಅಂತ. ಅರೆ, ರೋಡಲ್ಲಿರೋ ಕಸನೂ ಕೂಡ ಇಂಪಾರ್ಟೆಂಟು ರೀ. ಹೀಗೆ ಕಸ ತೆಗೆಯೋದಿದ್ರೆ ನಮ್ಮ ಕತೆ ಏನಾಗುತ್ತೆ ಅಂತ ಅವಳಿಗೆ ಏನಾದ್ರು ಗೊತ್ತಾ? ಈ ರೀತಿ ಅವರು ಕ್ಲೀನ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಓಡಾಡೋಕ್ಕಾಗತ್ತೆ. ಇಲ್ಲದ್ರೆ ಈ ಬಲ್ಲೆಗಳೆಲ್ಲ ಬೆಳೆದು ರೋಡ್ ತುಂಬ ತುಂಬಿ ಹಾವು ಓಡಾಡ್ತಾ ಇದ್ದರೆ ಮಕ್ಕಳು ಮರಿಗಳು ನಾವು ಓಡಾಡೋದು ಕಷ್ಟ ಅಲ್ವಾ? ಅದು ಆ ಹೆಂಗಸಿಗೆ ಅರ್ಥ ಆಗಲಿಲ್ಲ ಅಂತ ಕಾಣಿಸುತ್ತೆ. ಮಂಡೆ ಸರಿ ಇಲ್ಲದವ್ರು ಏನು ಬೇಕಾದ್ರೂ ಮಾತಾಡ್ತಾರೆ ಅಲ್ವಾ? ಅದರ ನಂತರ ನೋಡಿ, ಈಗ ನಾನು ನನ್ನ ಅಮ್ಮನ ಸವಾರಿ ಹೊರಟಿದೆ. ತುಂಬ ಸಮಯ ಆಯ್ತಾಯ್ತಾ, 1 ವರ್ಷ ಮೇಲಾಯ್ತಾ ಅಂತ, ಜಾಸ್ತಿನೇ ಆಯಿತು. ಅಮ್ಮ ಹೀಗೆ ಕೇರಿಯಲ್ಲಿ ಕೂಡ ಹೀಗೆಲ್ಲ ನಡ್ಕೊಂಡು ಹೋಗೋದೆ, ಅಷ್ಟು ಹುಷಾರು ತಪ್ಪಿಟ್ಟಿದ್ರಲ್ವ. ಹಾಗೆ ಈಗ ನಿಧಾನಕ್ಕೆ ಹೋಗ್ತಿದ್ದಾರೆ. ಸ್ವಲ್ಪ ಕೇರಿಯೆಲ್ಲ ನೋಡ್ಕೋತಾ ಹೋಗ್ತಾ ಇದ್ದೇವೆ ಮಾತಾಡಿಕೊಂಡು. ಈ ಹುಲ್ಲೆಲ್ಲ ಕಡ್ದು ಬಿಡ್ತಾರಲ್ವ, ಈಗ ಕ್ಲೀನ್ ಆಗಿಬಿಡುತ್ತಲ್ಲ. ನಮಗೊಂದಿಷ್ಟು ಸೊಪ್ಪು ಬೇಕಿತ್ತು, ಹಾಗೆ ಹೊರಟಿದ್ದೇವೆ. ಇಲ್ಲೊಂದು ಮನೆಯಲ್ಲಿ ನೋಡಿ, ಬಿಸಿಲಿಗೆ ಹೀಗೆ ಅಡ್ಡದಾಗಿ ಇದು ಮಾಡಿದ್ದಾರಂತ, ಅದೊಂಥರ
ಮಳೆಗೂ ಆಗುತ್ತಾ ಅಂತ ಗೊತ್ತಿಲ್ಲ. ಒಟ್ಟು ಬಿಸಿಲಿಗಂತೂ ಹಾಕಿದ್ದಾರೆ ನೋಡಿ. ತುಂಬ ರೋಡ್ ಸೈಡ್ ಇದೆ ಅಲ್ವಾ ಮನೆ, ಹಾಗೆ ಧೂಳು ಬಿಸಿಲು ಎಲ್ಲದಕ್ಕೂ ಆಗುತ್ತೆ ಅಂತ. ಹಾಗೆ ನಾನೊಂದು ಕೊಟ್ಟೆ ಇಟ್ಕೊಂಡು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಅಮ್ಮನ ಹಿಂದೆ ಹೋಗ್ತಾ ಇದ್ದೇನೆ. ಅಮ್ಮ ಮುಂದೆ ಮುಂದೆ ಹೋಗ್ತಿದ್ದಾರೆ, ಫಾಲೋ ಮೀ ಅಂತಿದ್ದಾರೆ. ನಾನು ಹಿಂದೆ ಹಿಂದೆ ಹೋಗ್ತಾ ಇದ್ದೇನೆ. ಅಮ್ಮ ಎಲ್ಲ ಎಲ್ಲೆಲ್ಲಿದೆ ಆ ಸೊಪ್ಪು ಬೇಕಾಗಿರುವಂಥದ್ದು ಅಂತ ಹುಡ್ಕೋತಾ ಹೋಗ್ತಿದ್ದಾರೆ. ಯಾಕಂದರೆ ರೋಡ್ ಸೈಡಲ್ಲೆಲ್ಲ ತುಂಬ ಇರುತ್ತೆ, ಅದು ಎಲ್ಲೆಲ್ಲಿ ಬಲ್ಲೆ ಇದೆ ನೋಡಿ, ಆ ಹುಲ್ಲು ಅದು ಇದು ಜಾಸ್ತಿ ಅಲ್ಲಿ ಇದ್ದೇ ಇರುತ್ತೆ. ಅದನ್ನು ಹುಡ್ಕೋತಾ ಹೋಗ್ತಾ ಇದ್ದೇವೆ. ಬೆಳಗಿನ ಟೈಮ್ ಚೆನ್ನಾಗಾಯ್ತಾ, ಈಗ ನಾವು ಹೋಗಿದ್ದೊಂದು 9:30 ಆ ಟೈಮಿಗೆ. ಆ ಟೈಮಲ್ಲಿ ಒಂದು ಬಿಸಿಲು ತುಂಬ ಏರಿರಲ್ಲ, ತುಂಬ ಕಿರಿಕಿರಿ ಆಗಲ್ಲ, ಹಿತವಾಗಿರುತ್ತೆ, ಮಿತವಾಗಿರುತ್ತೆ. ಚೆನ್ನಾಗಿ ಆರಾಮಾಗಿ ವಾಕಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೀನರಿ ಕೂಡ ಚೆನ್ನಾಗಿದೆ ನೋಡಿ. ಹಾಗೆ ಮನೆಗಳನ್ನೆಲ್ಲ ನೋಡ್ತಾ ನೋಡ್ತಾ ನಾವು ಹೀಗೆಲ್ಲ ಕೇರಿಯಲ್ಲಿ ಓಡಾಡೋದೇ ಇಲ್ಲಲ್ಲ, ಮನೆಗಳೆಲ್ಲ ಯಾವಾಗೋ ನೋಡಿದ್ದು ಹಾಗಾಗುತ್ತೆ ಒಮ್ಮೊಮ್ಮೆ. ಹಾಗೆ ತುಳಸಿ ಗಿಡಗಳು ಅದು ಇದು ಎಲ್ಲ ಕೂಡ ಸೇರ್ಕೊಂಡು ಬೆಳೆದ್ಬಿಟ್ಟಿದೆ. ಬೇಡದ ಗಿಡಗಳೇ ಜಾಸ್ತಿ ಇವೆ, ಅದು ಹಾಗೆ ಅಲ್ವಾ. ಮತ್ತು ಇಲ್ಲೊಂದು ಕಡೆ ನೋಡಿ ಅಂಗಡಿ ಥರ ತೋರ್ತದೆ. ಆ್ಯಕ್ಚುಲಿ ಅವರು ಬಟ್ಟೆನ ಒಣ ಹಾಕೋದೇ ಹೀಗೆ ಹ್ಯಾಂಗರಿಗೆ ಹಾಕಿ, ಯಾವಾಗಲೂ ಕೂಡ ಹಾಗೆ ಹ್ಯಾಂಗರಿಗೆ ಹಾಕಿ ಒಣಗಿಸಿಟ್ಟಿರ್ತಾರೆ. ಸೇಮ್ ಬಟ್ಟೆ ಅಂಗಡಿ ಥರ ತೋರ್ತದೆ. ಇಲ್ಲೊಂದು ಕಡೆ ಸಿಕ್ಕಿತು ನೋಡಿ ಅಮ್ಮನಿಗೆ. ಹಾಗೆ ಆಕಾಶ ಭೂಮಿ ಎಲ್ಲ ತೋರಿಸ್ತಾ ನಾನು ಕೇರಿಯನ್ನು ತೋರಿಸ್ತಾ ಹೋಗ್ತಾ ಇದ್ದೇನೆ. ನೋಡಿ ಎಷ್ಟು ಸಖತ್ ಕಾಣ್ತಿದೆ. ಇದೊಂದಿಷ್ಟು ಜಾಗ ಖಾಲಿ ಇದೆ, ಗದ್ದೆ ಥರ ಹುಲ್ಲು ಬೆಳ್ಕೊಂಡಿದೆ. ಈ ಬಿಸಿಲ ಟೈಮಲ್ಲಿ ಚೆನ್ನಾಗಿ ಅನಿಸುತ್ತೆ. ಇದು ನನ್ನ ಫ್ರೆಂಡ್ ಮನೆ, ಅವರೆಲ್ಲ ಕ್ಯಾಮ್ರಾ ಮುಂದೆ ಬರೋದಿಲ್ಲ. ಮತ್ತು ಈ ಟೈಮಲ್ಲಿ ಬ್ಯುಸಿ ಇರ್ತಾರೆ, ಬೆಳಿಗ್ಗೆ ಟೈಮಲ್ಲಿ ಕರೀಲೂ ಇಲ್ಲ ನಾನು, ಹೇಗೂ ಬರಲ್ಲ ಅಲ್ವಾ ಕ್ಯಾಮ್ರಾ ಮುಂದೆ, ಹಾಗೆ ಮಾತಾಡ್ಸೋಕ್ಕೆ ಹೋಗಿಲ್ಲ. ತುಂಬ ಜನ ಹಾಗೆ ಕ್ಯಾಮ್ರಾ ಮುಂದೆ ಬರೋದೇ ಇಲ್ಲ, ಬೇಡ 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 ಹೇಳ್ತಾರೆ, ಅದೇ ಕಷ್ಟ. ಏನೇ ನಾವೀಗ ಸೀನರಿಯನ್ನು ಎಂಜಾಯ್ ಮಾಡೋಣ ಈ ಟೈಮನ್ನು ಅಲ್ವಾ. ಬೆಳಗಿನ ಟೈಮ್ ಯಾವಾಗೂ ಅನ್ಕೋತೇನೆ ಆಯಿತಾ, ಒಂದು ಸಲ ಬಂದರೆ ಹೀಗೆ ಡೈಲಿ ಬರುವ ಒಂದು ವಾಕಿಂಗು ಈ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ಳೋದು. ಆಮೇಲೆ ಮನೆಗೆ ಹೋದ್ಮೇಲೆ ಮರುದಿನ ಹೊರಡೋದೇ ಇಲ್ಲ, ಗಾಡಿ ಅಲ್ಲೇ ಕೂತ್ಬಿಡತ್ತೆ. ಹಾಗೆ ಮತ್ತು ವಿಡಿಯೋದಲ್ಲಿ ಎಡಿಟಿಂಗ್ ಮಾಡುವಾಗ ನಂಗೆ ಅನ್ಸೋದು, ಇದು ನಮ್ಮ ಕೇರಿ ಹೌದಾ ಮಾರೇರಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಕ್ಚುಲಿ ರಿಯಲ್ಲಾಗಿ ಹಾಗೆ ಇರೋದಿಲ್ಲ ಎಲ್ಲ ಕಡೆ, ಆದರೆ ಈ ವಿಡಿಯೋದಲ್ಲಿ ಬೇರೆಯೇ ರೀತಿ ತೋರುದಲ್ವಾ, ನಾವು ಕೂಡ ಪ್ಲೇಸು ಕೂಡ ಹಾಗೆ. ಮತ್ತು ಅಮ್ಮ ಎಲ್ಲ ಕಡೆ ಎಲ್ಲಿ ಮತ್ತಿನ್ನೇನು ಸೊಪ್ಪು ಸಿಗುತ್ತಾ ಬಲ್ಲೆಯಲ್ಲಿ ಅಂತ ನೋಡ್ತಾ ಹೋಗ್ತಿದ್ದಾರೆ. ಅಮ್ಮನ ದೃಷ್ಟಿಯೇ ಬೇರೆ. ನಾನು ಎಲ್ಲ ಕಡೆ ಮನೆಗಳನ್ನು ನೋಡೋದು, ರೋಡ್ ನೋಡೋದು, ಆಮೇಲೆ ನಿಮ್ಮೊಟ್ಟಿಗೆ ಮಾತಾಡೋದು, ಆಮೇಲೆ ಎಲ್ಲ ಕ್ಯಾಪ್ಚರ್ ಮಾಡಬೇಕಲ್ಲ ವಿಡಿಯೋ. ನನ್ನ ಮಂಡೆ ಅಲ್ಲಿ, ನನ್ನ ಕಣ್ಣು ಮಂಡೆ ಎಲ್ಲ ಆ ರೀತಿ ಹೋಗ್ತಾ ಇದೆ. ನಮ್ಮಮ್ಮ ನೋಡಿ ಎಲ್ಲಿ ಸೊಪ್ಪು ಸಿಗತ್ತೆ, ಇನ್ನೆಲ್ಲಿ ಉಂಟು ಅಂತ. ಹಾಗೆ ಆಯಿತಾ, ಸಿಕ್ಕೇ ಬಿಡ್ತಾ ನೋಡಿ. ನಾನು ಹೇಳಲಿಲ್ಲ ಇಷ್ಟೊತ್ತು, ಅಮ್ಮ ಅದನ್ನೇ ನೋಡ್ತಾ ಹೋಗ್ತಿದ್ದಾರೆ, ನಾನು ಹೀಗೆ ಹೋಗ್ತಾ ಇದ್ದೇನೆ. ನಾನು ಕೂಡ ಶೇರ್ ಮಾಡಬೇಕಲ್ಲ ನಿಮ್ಮ ಜೊತೆ. ಹಾಗೆ ಇಲ್ಲೊಂದು ಮೂಲೆಯಲ್ಲಿ ಸಿಕ್ಕಿತು, ಅಲ್ಲೊಂದು ಮೂಲೆಯಲ್ಲಿ ಸಿಕ್ಕಿತು, ಎಲ್ಲ ಸೇರಿ ಒಂದು ಕವರ್ ಫುಲ್ ಮಾಡ್ಕೊಂಡ್ವಿ ಅಂತೂ. ಇನ್ನು ಆಚೆ ಈಚೆ ಎಲ್ಲಿ ಇರಲಿಕ್ಕಿಲ್ಲ ಅಂತ ಮಾತಾಡಿಕೊಂಡು ಸೀದಾ ಇನ್ನು ವಾಪಸ್ ಗಾಡಿ ಟರ್ನ್ ಆಯ್ತು. ಈಗ ಮನೆ ಕಡೆ ಹೋಗೋದು. ಇಲ್ಲೊಂದು ಮನೆ ಕಡೆ ಕೆರೆ ಇದೆ ನೋಡಿ, ಇಲ್ಲಿ ಅದು ನೋಡೋಕ್ಕಾಗಲ್ಲ, ಗೇಟ್ ಬೀಗ ಹಾಕಿರ್ತಾರೆ, ಮತ್ತೆಲ್ಲ ಬಲ್ಲೆಗಳು ಬೆಳೆದಿವೆ. ಅಂತೂ ಹೋಗಿ ಹೋಗಿ ನಮ್ಮನೆ ಲಾಸ್ಟಿಗೆ ಬಂದು ಮುಟ್ಟಿದ್ವಿ. ಇಷ್ಟು ಸೊಪ್ಪು ಸಿಕ್ಕಿತ್ತು ನೋಡಿ. ಅಂತೂ ಕಲೆಕ್ಟ್ ಮಾಡಿದ್ವಿ. ನಮ್ಮ ಕೇರಿಯಲ್ಲೇ ಇಷ್ಟು ಸಿಕ್ಕಿದೆ, ಎಷ್ಟು ದೂರ ಹೋಗಿಲ್ಲ, ಇಲ್ಲಿಂದ ಅಲ್ಲಿವರೆಗೆ. ನಾವು ಇಲ್ಲಿಂದ ಅಲ್ಲಿ ಹೋಗಿ ಬರೋ ಅಷ್ಟೊತ್ತಿಗೆ ಆ ಅಣ್ಣ ಪಾಪ ಎಲ್ಲ ಕ್ಲೀನ್ ಮಾಡಿಟ್ಬಿಟ್ಟಿದ್ದಾರೆ ನೋಡಿ ಅಲ್ವಾ. ಅದು ಕೂಡ ಕ್ಲೀನ್ ಆಯಿತು. ಹಾಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ, ಲೆಂತಿ ಆಗೋಗುತ್ತೆ. ಇಷ್ಟು ಸೊಪ್ಪು ಸಿಕ್ಕಿತ್ತಲ್ವ, ಖುಷಿ ಆಯಿತು. ಹಾಗಾಗಿ ಯಾಕೆ ಆ ಸೊಪ್ಪನ್ನು ತರೋಕ್ಕೆ ಹೋದ್ವಿ, ಏನು ಮಾಡೋಕ್ಕಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ತೋರಿಸ್ತೇನೆ. ಇಂಪಾರ್ಟೆಂಟ್ ವೀಡಿಯೋ, ತಪ್ಪದೆ ನೋಡ್ಬೋದು. ವೇಟ್ ಆ್ಯಂಡ್ ವಾಚ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.